ಇದು ಕಬ್ಬಾಳ ಗ್ರಾಮಕ್ಕೆ ನಾವು ಹೋಗ್ತಿರೋದು. ಇದು ಬಂದು ಈ ದೇವರು ತುಂಬ ವಿಶೇಷತೆ ಇದೆಯಂತೆ, ಪವರ್ಫುಲ್ ದೇವರು. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಗೆ. ಇದು ಬಂದು ರಾಮನಗರ ಜಿಲ್ಲೆ ಕಬ್ಬಾಳು ಗ್ರಾಮದಲ್ಲಿ ಇರೋದು. ಬೆಂಗಳೂರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಸ್ತೆ ಚನ್ನಪಟ್ಟಣದಿಂದ 28 ಕಿಲೋಮೀಟ್ರ್ ಆಗುತ್ತೆ ಈ ಟೆಂಪಲ್ಲು. ನಾವು ಇದೇ ಫಸ್ಟು ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ತುಂಬ ಪವರ್ಫುಲ್ ದೇವರಂತೆ. ಏನು ಅಂದ್ಕೊಂಡು ಹರಕೆ ಕಟ್ಕೊತಾರೆ ಅದು ಪ್ರತಿಯೊಬ್ಬರಿಗೂ ಫಲಿಸುತ್ತಂತೆ. ಹಂಗಾಗಿ ನನಗೆ ಎಲ್ಲ ಹೇಳ್ತಾಯಿದ್ರು, ನಾನು ಇದು ಸಲ ದರ್ಶನ ಮಾಡಬೇಕು ಈ ದೇವ್ರನ್ನ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆಗಳು ನಡೀತದಂತೆ, ಚೆನ್ನಾಗಿ ಮಾಡ್ತಾರಂತೆ. ಆವತ್ತು ಹೊಸ ಗಾಡಿ ತೊಗೊಂಡಿರೋರಿಗೆಲ್ಲ ಬಂದು ಪೂಜೆ ಮಾಡಿಸಿದ್ರೆ ಯಾವುದೇ ಗಾಡಿಗಳಿಗೆ ಏನು ತೊಂದರೆ ಆಗಲ್ವಂತೆ, ಎಲ್ಲ ಅನುಕೂಲ ಆಗುತ್ತಂತೆ. ತುಂಬ ಗಾಡಿಗಳೆಲ್ಲ ತೊಗೊಬಂದು ಪೂಜೆ ಮಾಡಿಸ್ತಾಯಿದ್ರು. ಹೊಸ್ದಾಗಿ ಯಾರ್ಯಾರು ತೊಗೊಂಡಿರ್ತಾರೆ ಅವ್ರುಗಳೆಲ್ಲ ಪೂಜೆ ಮಾಡಿಸ್ತಾಯಿದ್ರು. ಇಲ್ಲಿ ಬಂದು ತೊಡೆ ಒರೆಸೋದೆಲ್ಲ ಮಾಡ್ತಿರ್ತಾರಂತೆ. ತೊಡೆ ಒರೆಸೋಕ್ಕೆ ತೆಂಗಿನಕಾಯಿ, ಬಳೆ, ಕುಂಕುಮ ಅದೇನೋ ಎಲ್ಲ ಇಟ್ಟು, ನಿಂಬೆಹಣ್ಣೆಲ್ಲ ಇಟ್ಟು ತೊಡೆ ಎಲ್ಲ ಒಡಿಸ್ತಾಯಿದ್ರು. ಅದೆಲ್ಲ ಮಾಡೋದು ತುಂಬ ಒಳ್ಳೆಯದಂತೆ, ಮನೆಗೆಲ್ಲ ಅನುಕೂಲ ಆಗುತ್ತಂತೆ. ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇವತ್ತು ಸ್ವಲ್ಪ ಫ್ರೀಯಾಗಿದೆಯಂತೆ. ಅಮಾವಾಸ್ಯೆ ಟೈಮಲ್ಲಿ ತುಂಬ ರಶ್ ಇರುತ್ತಂತೆ ಈ ಟೆಂಪಲ್ಗೆ. ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ನಾವಂತೂ ಚೆನ್ನಾಗಿ ಪೂಜೆ ಮಾಡ್ಕೊಂಡ್ವಿ. ಇಲ್ಲೇನು ಅಂತಂದರೆ ಪ್ರಸಾದ ಹೊರಗಡೆ ಎಲ್ಲ ಮಾರ್ತಿರ್ತಾರೆ, ಅದನ್ನು 100 ರುಪೀಸ್ ಅಂತ ತೊಗೊಂಬಂದ್ವಿ. ಏನು ಅಂದರೆ ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದರೆ ಅಲ್ಲಿ ಒಳಗಡೆ ಏನು ಮಾಡೋದಿಲ್ಲ, ಎಂಟ್ರಿನೇ ಮಾಡಲ್ಲ. ಹೊರಗಡೆನೇ ಹಣ್ಣು ಕಾಯಿ ಎಲ್ಲ ಒಡೆದ್ಬಿಟ್ಟು ಕೊಡ್ತಾರೆ. ಒಳಗಡೆ ಬಂದು ಹೂನಾರ ಸುಮ್ಮನೆ ಇಡ್ತಾರೆ ಅಷ್ಟೇ, ಅಲ್ಲೇನು ಮಾಡಲ್ಲ. ನಾನು ಅಂದ್ಕೊಂಡೆ ಸುಮ್ಮನೆ 100 ರುಪೀಸ್ ಉಂಡಿಗೆ ಹಾಕ್ಬಿಟ್ರೆ ಆಯ್ತದೆ ಅಂತ. ಆ ಥರ ಮಾಡಿದ್ರೆ ಅಲ್ಲೇನು ಮಾಡಲ್ಲ ದೇವ್ರಿಗೆ ಅಂತ ಅನಿಸುತ್ತೆ ಅಷ್ಟೇ ನನ್ನ ಅನಿಸಿಕೆ. ಆಮೇಲೆ ಅಲ್ಲಿಂದ ನಾವು ಮಾಡಿಕೊಂಡು ಹಂಗೆ ಕೇಳ್ತಾಯಿದ್ವಿ ದೇವ್ರ ವಿಶೇಷತೆ ಹೆಂಗಿದೆ ಅಂತೇಳಿ. ಅಲ್ಲಿ ಅರ್ಚಕರು ಹೇಳಿದ್ರು ಹೆಂಗೆ ಅಂತಂದರೆ, ಈ ದೇವರು ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿರೋದಂತೆ, ಕಬ್ಬಾಳು ಅಮ್ಮ. ಈ ಜಾಗದಲ್ಲಿ ಫಸ್ಟು ಮರ್ತು ಮಾರಮ್ಮ, ಕೋಮಾರಮ್ಮ ಅಂತೇನೋ ಮುಂಚೆ ಇದ್ವಂತೆ, ಆ ತಾಯಿಗಳು ಇದ್ರಂತೆ. ಆ ಜಾಗಕ್ಕೆ ಈ ತಾಯಿ ಬಂದು ನೆಲೆಸಿದ್ರಂತೆ. ಆಗ ಆ ತಾಯಿ ಕೇಳಿದ್ರಂತೆ, ಮರ್ತೂರು ಮಾರಮ್ಮ, ಕೋಣಮಾರಮ್ಮ, ನಾ ಇರೋ ಜಾಗಕ್ಕೆ ಬಂದು ನೀನು ನೆಲೆಸ್ಕೊಂಡ್ರೆ ನಮ್ಗೆ ಹೆಂಗಪ್ಪ, ನಾವೆಂಗೋ ಇಲ್ಲಿ ಬದುಕ್ತಾಯಿದ್ದು ಅಂತ ಆ ತಾಯಿ ಕೇಳಿದಾಗ ಅವ್ರು ಹೇಳಿದ್ರಂತೆ, ನಿಮ್ಗೇನೇ ಇದ್ದರೂ ಅವರು ಕೋಣನ್ನೆಲ್ಲ ಇದು ಮಾಡ್ಕೊಂಡಿದ್ವಿ ಅಂತ ಆ ದೇವರು ಹೇಳಿದಾಗ, ನಿಮ್ಗೇನೇ ಇದ್ದರೂ ಆ ಕಡ್ತ ಎಲ್ಲ ನಿಮಗೆ ಇರಲಿ, ನನಗೆ ಮಾತ್ರ ಸಿಹಿ ಪ್ರಸಾದ ಸಾಕು, ಹಣ್ಣಿನ ಪ್ರಸಾದ ಅಂತ ಆ ತಾಯಿ ಕೇಳ್ಕೊಂಡ್ಲಂತೆ. ಹಂಗಾಗಿ ಆ 3 ದೇವರು ಅಲ್ಲೇ ಪಕ್ಕ ನೆಲೆಸಿದ್ವಂತೆ. ಇಲ್ಲಿ ಬಂದು ಕಬ್ಬಾಳಮ್ಮ ದೇವ್ರದ್ದು ಹೆಸರು ಜಾಸ್ತಿ. ಬಟ್ ಅಲ್ಲಿ ಏನೇ ಇದ್ದರೂ ಪರ ಮಾಡಿ ಮರಿ ಎಲ್ಲ ಕಡ್ದು ಏನೋ ಮಾಡ್ತಾರಂತಲ್ಲ, ಅದೆಲ್ಲ ಬಂದು ಈ ಮರ್ತು ಮಾರಮ್ಮ, ಕೋಣಮಾರಮ್ಮಂಗೆ ಅಂತ ಸೇರೋದು. ಈ ತಾಯಿಗೆ ಏನಿದ್ರು ಹಣ್ಣಿನ ಪ್ರಸಾದ, ಸಿಹಿ ಪ್ರಸಾದ ಮಾತ್ರ ಅಂತೆ. ಅಲ್ಲಿ ಹೇಳಿದ್ರು ಅರ್ಚಕರು. ಹಂಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದು. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದು ನೀವು ಹರಕೆ ಕಟ್ಕೊಂಡ್ರೆ ತುಂಬ ಒಳ್ಳೆಯದಾಗೋದಂತೆ. ಮಕ್ಕಳಿಗೆಲ್ಲ ಅಂತರ ಎಲ್ಲ ಹಾಕ್ತಿರ್ತಾರೆ, ಅಲ್ಲಿ ಅಂತರ ಎಲ್ಲ ಹಾಕ್ತಾಯಿದ್ರು, ಹಾಕಿಸ್ಕೊತಾಯಿದ್ರು. ಮಕ್ಕಳಿಗೆ ರಚ್ಚೆ ಇಟ್ಕೊಳ್ಳೋದಕ್ಕೆ, ನೈಟೆಲ್ಲ ನಿದ್ದೆ ಬರಲ್ಲ ಅನ್ನೋರಿಗೆ, ತುಂಬ ಪ್ರಾಬ್ಲಮ್ ಇರೋರಿಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತಂತೆ. ಇಲ್ಲಿ ಅಂತರ ಎಲ್ಲ ಕಟ್ತಾರೆ, ತೊಡೆ ಒಡಿಸ್ತಾರೆ, ಎಲ್ಲ ತುಂಬ ಚೆನ್ನಾಗಿದೆ ವಿಶೇಷತೆ. ಇಲ್ಲಿ ಬಂದು ಇನ್ನೊಂದು ವಿಶೇಷತೆ ಏನು ಅಂದರೆ, ಶಿವರಾತ್ರಿ ಹಬ್ಬದ ಟೈಮಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ಇಲ್ಲಿ ತುಂಬ ವಿಶೇಷತೆ ಅಂತೆ, ಚೆನ್ನಾಗಿರುತ್ತಂತೆ. ಜಾತ್ರೆ ಎಲ್ಲ ನಡೀತದಂತೆ. ಇಲ್ಲಿ ಬಂದು ಒಂದು ಸುತ್ತಾರಳ್ಳಿ, ಅಲ್ಲಿರೋ ಪಕ್ಕ ಗ್ರಾಮ ಸುತ್ತಾರಳ್ಳಿ ಜನಗಳೆಲ್ಲ ಬಂದು ಇಲ್ಲಿ ಬಂದು ಕೊಂಡ ಮತ್ತು ಜಾತ್ರೆ, ಮಕ್ಕಳಿಗೆಲ್ಲ ಮುಡಿ ಕೊಡೋದು, ಅಮ್ಮನ ನೈವೇದ್ಯ, ಪೂಜೆ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತದಂತೆ. ಅವತ್ತು ದಿನ ಮಾತ್ರ ಸಖತ್ತು ರಶ್ ಇರುತ್ತಂತೆ ಜನಗಳು. ಹಂಗಂತ ಇದ್ರು. ಆವಾಗಂತೂ ಆ ಟೈಮಲ್ಲಿ ಹಬ್ಬನೇ ಅಂತೆ. ಆ ಸುತ್ತಾರಳ್ಳಿಯವ್ರಿಗೆಲ್ಲ ತುಂಬ ವಿಶೇಷತೆ, ಪವರ್ಫುಲ್ ದೇವರಂತೆ. ಎಲ್ಲಿಂದ ಇದ್ದರೂ ಜನಗಳು ಅವತ್ತಿನ ದಿನ ಬಂದು ಇಲ್ಲಿ ಅವತ್ತು ಪೂಜೆ ಕಾರ್ಯಗಳನ್ನ ನಡೆಸ್ತಾರಂತೆ. ಯಾವ ಕಡೆ ಇದ್ದರೂ ಪರವಾಗಿಲ್ವಂತೆ. ಈ ಮನೆ ದೇವರು ಮಾಡತ್ತಾರಲ್ಲ, ಅವ್ರು ಎಲ್ಲಿದ್ರೂ ಪರವಾಗಿಲ್ಲ, ಅವತ್ತಿನ ದಿನ ಬರ್ತಾರಂತೆ ಎಲ್ಲರೂ. ಅವಾಗ ತುಂಬ ವಿಶೇಷತೆಯಾಗಿ ಚೆನ್ನಾಗಿ ನಡೀತದಂತೆ ಮಾತ್ರ ದೇವರು. ನಿಜವಾಗ್ಲೂ ಎಲ್ಲ ಕಡೆಯೂ ಒಂದೊಂದು ವಿಶೇಷತೆ ಅನ್ನೋದು ಇದ್ದೇ ಇರ್ತದೆ ದೇವಸ್ಥಾನದಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಏನು ರಶ್ ಇರಲಿಲ್ವಲ್ಲ, ಫ್ರೀಯಾಗಿತ್ತು. ಹಂಗೆ ನಾವು ಫ್ರೀಯಾಗಿ ದರ್ಶನ ಮಾಡಿದ್ವಿ ಮಾತ್ರ. ಬೇರೆ ಟೈಮಲ್ಲೆಲ್ಲ ಈ ಥರ ಮಾಡೋಕ್ಕೆ ಆಗಲ್ವಂತೆ, ಅಲ್ಲಿ ನೋಡೋಕ್ಕೂ ಬಿಡಲ್ವಂತೆ ದೇವ್ರನ್ನ. ಆ ಕಡೆ ಹಂಗೆ ತೆಳ್ಬಿಡ್ತಾರಂತೆ ಅಂತ ಹೇಳ್ತಾಯಿದ್ರು. ನಮಗೆ ಮಾತ್ರ ಚೆನ್ನಾಗಿ ಖುಷಿಯಾಗಾಯಿತು. ಒಂಥರ ಖಾಲಿಯಾಗೇ ಇತ್ತು ಜಾಗ ಎಲ್ಲ. ಈಚೆ ನೋಡಿ ಎಲ್ಲ ಥರನೂ ಇಟ್ಕೊಂಡವ್ರು. ಪೂಜೆ ಸಾಮಾನು, ಮನೆಗೆ ಮಕ್ಳಿಗೆ ಏನಾರು ತೊಗೊಳೋದಿದ್ರೆ ಕಡಲೆಪುರಿ, ಸ್ವೀಟು ಪ್ರತಿಯೊಂದು ಈಚೆಗಳ ಇಟ್ಟಿದ್ದಾರೆ ತೊಗೊಳೋರಿಗೆ. ಮಾಮೂಲಿ ಜನ ಯಾವಾಗಲೂ ಬರ್ತಾನೆ ಇರ್ತಾರಂತೆ, ಡೈಲಿ ಪೂಜೆಗೆ ಬರ್ತಾನೆ ಇರ್ತಾರಂತೆ. ಅಮಾವಾಸ್ಯೆದೆ ಸ್ವಲ್ಪ ಜಾಸ್ತಿ ಇರ್ತಾರೆ. ಮತ್ತು ಕಾರ್ತಿಕ ಮಾಸದಲ್ಲೂ ಚೆನ್ನಾಗಿ ನಡೀತದಂತೆ ಪೂಜೆ. ಕಾರ್ತಿಕ ಟೈಮಲ್ಲೂ ಚೆನ್ನಾಗಿ ಮಾಡ್ತಾರಂತೆ. ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ವಿಶೇಷತೆ ಮಾತ್ರ. ಇಲ್ಲಿ ಪಕ್ಕ ಹಳ್ಳಿಯರಂತೂ ತುಂಬ ತಾಯಿನ ಯಾರನ್ನೂ ಕೈ ಬಿಡಲ್ಲ ಬಿಡಿ, ಎಲ್ಲ ಕಡೆಯಿಂದನೂ ಬರ್ತಾರೆ. ಈ ತಾಯಿ ನೆಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ವಂತೆ. ನಮ್ಮದು ಬರ್ತಡೇ ಇತ್ತು, ಹಂಗಾಗಿ ಈ ದೇವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ನಾನು ಫಸ್ಟ್ ಟೈಮ್ ಬಂದಿರೋದು. ನಮ್ಮದು ಇಬ್ಬರದು ಒಟ್ಟಿಗೆ ಒಂದೇ ದಿನ ಇತ್ತು ಬರ್ತಡೇ, ನಮ್ಮ ಅಣ್ಣನ ಹೆಂಡ್ತಿದ್ದು ನಮ್ಮದೇ. ಹಂಗಾಗಿ ದೇವಸ್ಥಾನ ನೋಡ್ದಂಗೆ ಆಗುತ್ತೆ, ಹಿಂಗೆ ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ವಿ.
ಇಲ್ಲೊಂಥರ ಚೆನ್ನಾಗಿತ್ತು ವಾತಾವರಣ ಮಾತ್ರ. ಇವಾಗ ಮಳೆ ಗಿಳೆ ಏನೂ ಇಲ್ಲ, ಒಂಥರ ಹೊರಗಡೆ ವಾತಾವರಣ ಎಲ್ಲ ಚೆನ್ನಾಗಿತ್ತು. ಇಲ್ಲೆಲ್ಲ ಖಾಲಿ ಖಾಲಿ ಇತ್ತು ಜಾಗ. ನಾವು ಒಂಥರ ಖುಷಿ ಆಯ್ತು. ಆ ಕಡೆ ಗೇಟ್ ಓಪನ್ ಮಾಡಲ್ಲ, ಈ ಕಡೆಯಿಂದನೇ ನಾವು ಹೋಗಿದ್ದು. ಇಲ್ಲಿ ಬಂದು ಮೇಯ್ನ್ ಗೇಟಲ್ಲಿ ತೆಂಗಿನಕಾಯಿನ ಹಿಡ್ಗಾಯಿ ಹೊಡಿತಾರೆ. ನಿಜವಾಗ್ಲೂ ಒಳಗಡೆ ತೊಗೊಂಡೋಗಿ ಹೊಡಿಯೋದ್ಕಿಂತ ದೇವ್ರ ಬಾಗಿಲಲ್ಲೇ ಹಿಡ್ಗಾಯಿ ಹೊಡೆದ್ರೆ ಇನ್ನೂ ಒಳ್ಳೇದೇ ಅನ್ಕೋಬೋದು. ಅಲ್ಲಿ ಸುಮ್ಮನೆ ಈಚೆ ಕಡೆನೇ ಇದು ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಪೂಜೆ ಸಾಮಾನು, ಅಲ್ಲಿ ಏನು ಒಳಗಡೆ ಏನೂ ಮಾಡಲ್ಲ. ಹಂಗಾಗಿ ಹೊರಗಡೆನೇ ಒಂದು ಈಡ್ಗಾಯಿ ಹೊಡೆದ್ಬಿಟ್ರು ನಡೀತದೆ ಬಾಗಿಲಲ್ಲೇ, ಅಲ್ಲಿ ಗೇಟ್ ಹತ್ರನೇ. ಆ ಕಡೆ ಮೇಯ್ನ್ ಗೇಟ್ ಓಪನ್ ಮಾಡಲ್ಲ, ಅದು ಮಾಮೂಲಿ ಬೇರೆ ಟೈಮಲ್ಲಿ ಓಪನ್ ಮಾಡ್ತಾರೇನೋ, ಈ ದಿನಗಳಲ್ಲಿ ಏನೋ ಮಾಡಲ್ವಂತೆ. ಈ ಕಡೆನೇ ಎಂಟ್ರಿ ಕೊಡ್ತಾರೆ. ನಾವು ಈ ಸೈಡಿಂದನೇ ಹೋದ್ವಿ. ಇಲ್ಲೆಲ್ಲ ಹೊರಗಡೆ ಎಲ್ಲ ಜನಗಳು. ಇದು ಬಾಗಿಲಲ್ಲಿ ನೋಡಿ, ಈ ಬಾಗಿಲಲ್ಲಿ ಬಂದು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡ್ರೆ ಚೆನ್ನಾಗಿರ್ತದೆ. ಹಂಗಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಮಾತ್ರ. ಫುಲ್ ಒಂದು ಸ್ವಲ್ಪ ಮೋಡ ಮುಚ್ಕೊಂಡಂಗೆ ಇದ್ದಿದ್ದು. ನಾವು ಹೋದಾಗ ಆಲ್ರೆಡಿ 2:30 ಅನಿಸುತ್ತೆ, 2 ಗಂಟೆ ಮೇಲೆ ಆಗಿತ್ತು. ಆದ್ರೂ ಏನು ಬಿಸಿಲು ಕಮ್ಮಿ ಇತ್ತು, ಫುಲ್ ಮೋಡ ಥರ ಇತ್ತು. ನೋಡಿ ಇಲ್ಲಿ ಗೇಟು ಓಪನ್ ಇಲ್ಲ ಅನಿಸುತ್ತೆ, ಓಪನ್ ಮಾಡಲ್ಲ ಅಂತಂದರು. ನಾವು ಹಂಗೆ ಈಚೆನೇ ಬಂದು ಹಂಗೆ ನಿಂತ್ಕೊಂಡು ಹಂಗೆ ಫೋಟೋ ಪಿಕ್ ಮಾಡ್ಕೊತಾ ಇದ್ವಿ. ಒಳಗಡೆ ಗೇಟ್ ಓಪನ್ ಮಾಡಿಲ್ಲ ನೋಡಿ. ಇದು ಬಂದು ಆ ಕಡೆಯಿಂದ ಎಂಟ್ರಿ ಕೊಡ್ತಾರೆ. ಇದು ಚನ್ನಪಟ್ಟಣ ಹತ್ರ ಬರುತ್ತೆ. ಇಲ್ಲಿ ನಮ್ಮದು ಬರ್ತಡೇ ಐತಿ ಇಬ್ಬರಿಗೆ, ಹಂಗಾಗಿ ಬರ್ತಡೇಗೆ ಕೇಕ್ ಕಟ್ ಮಾಡ್ಕೊಳ್ಳೋಕ್ಕೆ ಅಂತ ಕೇಕ್ ಇಟ್ಟಿದ್ರೆ ನಮ್ಮ ಹುಡುಗಿ ಬಂದು ತುಂಬ ಇದು ಮಾಡ್ತಾಯಿದ್ಲು. ಮಾಡೋಕ್ಕೆ ಬಿಡ್ತಾರಲ್ಲ, ನಾನು ಕಟ್ ಮಾಡ್ತೀನಿ ಅಂತ. ಹಾಗಾಗಿ ಪಾಪ ಆಟ ಮಾಡ್ತಿತ್ತು. ಸರಿ ಮಾಡಮ್ಮ ನೀನು ಅಂತಂದರೆ ಅವಳಿಗೆ ಅದನ್ನು ಉರಿತಿದ್ದಲ್ಲ, ಅದು ಹೋಗ್ಬಿಡ್ತು ಅಂತ ಅದು ಹಚ್ಚಿ ಅಂತ ಆಟ ಮಾಡ್ತಾಯಿದ್ಲು. ಹಂಗೆ ಇಬ್ಬರದು ಒಟ್ಟಿಗೆ ಬರ್ತಡೇ ಇತ್ತಲ್ಲ, ಹಂಗೆ ಒಂದು ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ಕಟ್ ತರಿಸಿದ್ರು. ನಾವು ದೇವಸ್ಥಾನದಿಂದ ಬಂದು ಮನೇಲಿ ಹಂಗೆ ಎಲ್ಲರೂ ಸೇರಿಕೊಂಡು ಹಂಗೆ ಬರ್ತಡೇ ಪಾರ್ಟಿನ ಆಚರಿಸ್ಕೊಂಡ್ವಿ. ಎಲ್ಲ ಫ್ಯಾಮಿಲಿ ಜೊತೆ ಬರ್ತಡೇ ಆಯಿತು. ಪ್ಲೀಸ್ ಯಾರಾದರೂ ಹೊಸ್ದಾಗಿ ನಾನು ನೋಡ್ತಾಯಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನಾನು ಹಾಕೋ ವೀಡಿಯೋಸು ನಿಮ್ಗೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಪ್ಲೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಾಂದರೆ ನಾವು ಹಾಕೋ ವೀಡಿಯೋಸ್ ನಿಮಗೇನು ಬರಲ್ವಲ್ಲ, ಹಂಗಾಗಿ ನೋಟಿಫಿಕೇಷನ್ ಬರುತ್ತಲ್ವ, ಹಂಗಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೇಕ್ ಕಟ್ ಮಾಡ್ತಾಯಿದ್ದೆ, ಅವಳು ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಹಂಗಾಗಿ ಲಾಸ್ಟಲ್ಲಿ ಮೂಮೆಂಟು ನಮ್ಮ ಬರ್ತಡೇ ಈ ದಿನ ಈ ಥರ ಇತ್ತು. ಮನೆಯಲ್ಲಿ ಬಂದು ಕೇಕ್ ಕಟ್ ಮಾಡಿದ್ದು ಲಾಸ್ಟಲ್ಲಿ. ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್.